ಗೈಸ್ ಊಟ ಆಯಿತು. ನಾನು ಆ್ಯಕ್ಚುಲಿ 1 ಅವರ್ದ ಹತ್ರ ಇದ್ದೀನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಈ ರೂಟ್ ಆದ್ರೇನು ಆ ರೂಟ್ ಆದ್ರೇನು ಗೋಕರ್ಣಕ್ಕೆ ಹೋಗ್ಬೇಕು ಅಷ್ಟೇ ಫಿಕ್ಸ್ ಆಗಿದ್ದು. ಆಗಲೂ 4 ಗಂಟೆ ಗೈಸ್. ನಾನು ಹೋಗೋದು ಇನ್ನೂ 5-5:30 ಆಗುತ್ತೆ ಹೋಗೋದಕ್ಕೆ. ಸೊ ನನಗೆ ಆ್ಯಕ್ಚುಲಿ ಇಲ್ಲಿಂದ 1 ಅವರ್ ಹತ್ರನೇ ಗೈಸ್, ತುಂಬ ಹತ್ರ ಇಲ್ಲಿಂದ. ಆ್ಯಕ್ಚುಲಿ ಈ ರೂಟ್ ತೊಗೊಂಬಿಟ್ಟಿದ್ದೀನಿ. ಯಾವ ಜುಗಾಡ್ ಕೆಲಸ ಗುರು ಇವತ್ತು. ಆ್ಯಕ್ಚುಲಿ ನಾನು 1 ಅವರ್ದ ತುಂಬ ನಿಯರೇ ಇದ್ದೀನಿ. ಯಾಕೋ ಈ ರೂಟ್ ತೊಗೊಂಬಿಟ್ಟಿದ್ದೆ, ಗೂಗಲ್ ಮ್ಯಾಪ್ ನಾನು ಹಾಕಿದ್ದು ಆ ಕಡೆ. ಸೊ ಈ ರೂಟಿಂದ ತೊಗೊಂಬಿಟ್ಟಿದ್ದೆ. ಎಲ್ಲೋ ರೋಡ್ ಮಿಸ್ ಆಗಿರಬೇಕು. ಸೊ ಈ ರೂಟ್ ತೊಗೊಂಬಿಟ್ಟಿದ್ದೆ. ಸೊ ನಾನು 1 ಅವರಿಗೆ ತುಂಬ ನಿಯರ್ ಇದ್ದೀನಿ. ಆದರೂ ಸ್ಟಿಲ್ ಗೋಕರ್ಣಗೆ ಹೋಗ್ತಾ ಇದ್ದೀನಿ. ಇನ್ನು 50 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಇಲ್ಲಿಂದ. 1 ಅವರ ಒಂದು ಅಂಡರ್ 5 ಕಿಲೋಮೀಟರ್ಸ್ ಇರ್ಬೋದು ನನಗೆ. ಸೊ 1 ಅವರಿಗೆ ನಾಳೆ ಬರೋಣ. ಈಗ ಫಸ್ಟು ಗೋಕರ್ಣಕ್ಕೆ ಹೊಡಿಯೋಣ ಬನ್ನಿ. ಅಪ್ಪ ಒಳ್ಳೆ ಊಟ ಮಾಡಿದೆ. ಅದು ಸೌತ್ ಇಂಡಿಯನ್ ಮೀಲ್ಸು ತೊಗೊಂಡು ಒಂದು ಮಸ್ಮಲೈ ಮಿಲ್ಕ್ ಶೇಕ್ ತೊಗೊಂಡು ಕುಡಿದ್ಬಿಟ್ಟು ಬಂದೆ. ಇಷ್ಟು ಮಾಡೋಷ್ಟರಲ್ಲಿ 30% ಚಾರ್ಜ್ ಆಗಿತ್ತು. ಓಕೆ 30% ಆಗಿದೆಯಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅಲ್ಲಿ ಕಸ್ಟಮರ್ಸ್ ಜಾಸ್ತಿ ಬರ್ತಾಯಿದ್ರು, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಬಂದುಬಿಟ್ಟೆ. ಚಾರ್ಜ್ ತೆಗೆದ್ಬಿಟ್ಟು ಇಲ್ಲಿಗೆ ಬಂದಮೇಲೆ ಒಂದ್ಸಲಿ ಹಾಕಿದೆ, ಮತ್ತೆ ಕಳ್ಕೊತ ಇತ್ತು. ಇಲ್ಲಿಗೆ 6 ಫುಟ್ ಹಾಕ್ಬಿಟ್ಟಿದ್ದೀನಿ ಬಿಚ್ಕೊಂಬಾರ್ದಂತ. ಇಲ್ಲಿಗೆ 6 ಫುಟ್ ಹಾಕ್ಬಿಟ್ರೆ ಬಿಚ್ಕೊಳ್ಳಲ್ಲ ಇವಾಗ. ಮಳೆ ನಾನು ಒಳಗಡೆ ಹೋದ ತಕ್ಷಣ ಊಟ ಮಾಡೋಕ್ಕೆ ದಗ ಅಂತ ಹೋಯ್ತು. ಆಮೇಲೆ ಮತ್ತೆ ತಣ್ಣಗಾಗೋಯ್ತು. ಈಗ ಮಳೆನೇ ಇಲ್ಲ. ಹಂಗೆ ಗೈಸಿದು ಮಳೆ ಯಾವ ಟೈಮಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಹೋಗುತ್ತೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಇಲ್ಲೂ ಮುಂದೆ ಬರ್ಬೋದು. ನಂದು ಫೋನ್ದೊಂದೇ ಚಿಂತೆ, ಅದು ಬಿಟ್ಟು ಬೇರೆದೆಲ್ಲ ಮ್ಯಾನೇಜ್ ಮಾಡ್ಬೋದು. ಫೋನ್ ಒಂದು ವಾಟರ್ ಪ್ರೂಫ್ ಅಲ್ವಲ್ಲ, ಅದಕ್ಕೆ ಅದೊಂದು ಪ್ರಾಬ್ಲಮ್ಮು. ನೀವು ನೋಡೋಣ. ನಾನು ಗೋಕರ್ಣದಲ್ಲಿ ಬೀಚ್ ನೋಡಬೇಕು, ಒಂದು ಟೆಂಪಲ್ ನೋಡಬೇಕು ಅಷ್ಟೇ, ಜಾಸ್ತಿ ಏನು ಬೇಡ. ಬೀಚು ಟೆಂಪಲ್ ಅಷ್ಟೇ. ಅದಕ್ಕೂ ಮುಂಚೆ ಬ್ಯಾಟ್ರಿ 2 ಡಮರ್ ಹಾಕಿದೆ. DJ ಇದು ಆ್ಯಕ್ಚುಲಿ 3ನೇದು. ಎಷ್ಟು ಉಳಿದಿರ್ಬೋದು, 50% ಇರ್ಬೋದು ಅಷ್ಟೇ ಬ್ಯಾಟ್ರಿ ಇದರಲ್ಲಿ. ಯಾಕಂದರೆ ನಾನು ಅವಾಗಿಂದ ಆನ್ ಮಾಡಿ ಸುಮ್ಮನೆ ಇದು ಮಾಡ್ತಾ ಇರೋದು ಅಷ್ಟೇ. ಸೊ ಫಿಶ್ ಸ್ಟಾಪ್ ಎಲ್ಲ ಡೈರೆಕ್ಟ್ ಗೋಕರ್ಣಕ್ಕೆ ಹೋದ್ಮೇಲೆ ಈಗ 47 ಕಿಲೋಮೀಟ್ರ್ ಇದೆ. ಬನ್ನಿ ಹೊಡೆದು ಬಿಡೋಣ. ಇವಾಗ ನೋಡಿ ಹೆಂಗೆ ಕೂತಿದೆ ಚಾರ್ಜರು. ಹಳ್ಳ ಆಗ್ತಾನೆ ಇಲ್ಲ ಅವಾಗತ್ತ. ಈ ಐಡಿಯಾ ಮೊದಲೇ ಗೊತ್ತಿದ್ದರೆ ಸ್ವಿಚ್ ಆಫ್ ಆಗ್ತಾಯಿರಲಿಲ್ಲ ಮೊಬೈಲ್. ಒಂದು 50%, ಇನ್ನೊಂದು 50% ಅವ್ರು ಆಗುತ್ತೆ ಚಾರ್ಜು. ಅದಕ್ಕೆ ಡೌಟ್ ಏನಿಲ್ಲ.
ಡಿ ಕಾರ್ಡ್ ಬೇರೆದು ಹಾಕ್ಬೇಕು ಅನಿಸುತ್ತೆ ಅದು ಮುಗಿದೋದ್ರೆ. ಇದನ್ನೊಂದು 40 ಮಿನಿಟ್ಸ್ ಬರ್ತಿತ್ತು ಆವಾಗಲೇ, ಒಂದು 10 ಮಿನಿಟ್ಸ್ ಹೋಗಿರುತ್ತೆ, ಲೆಸ್ ಆಗಿರುತ್ತೆ. 10 to 15 ಮಿನಿಟ್ಸು, 30 ಮಿನಿಟ್ಸು ಇಲ್ಲ 20-25 ಮಿನಿಟ್ಸ್ ಉಳಿದಿರುತ್ತೆ ಅಂದ್ಕೊಳ್ಳಿ ಅಷ್ಟೇ. 25 ಮಿನಿಟ್ಸಲ್ಲೆಲ್ಲ ಡ್ಯಾಶ್ ದಾಟೋಕ್ಕಾಗಲ್ಲ ನಾನು. ನೀವು ಹೋಗ್ತಾ ಸಿಗೋಣ, ಹೊಡಿತೀನಿ ನೋಡೋಣ. ಟೋಲ್ ಐತೆ ಇಲ್ಲಿ. ಬೈಕ್ಸ್ ಎಲ್ಲ ಬರ್ತಾ ಇದ್ದಾವೆ, ಹೋಗ್ಬೋದು ಅನಿಸುತ್ತೆ. ಚಾಂಪಿಯನ್ಸ್ RCB. ಹೊಟ್ಟೆ ತುಂಬಿತು. ಪೆಟ್ರೋಲ್ ಇದೆ, ಚಾರ್ಜ್ ಆಗ್ತಾ ಇದೆ, ಎಲ್ಲ ಸಾರ್ಟಿಟ್ ಔಟ್. ಬಟ್ ಟೈಮ್ ಒಂದು ಜಾಸ್ತಿ ಆಗಿಬಿಡ್ತಲ್ಲ. ನಾನು ಹತ್ತತ್ರ 3 ಗಂಟೆಗೆ ಬರ್ತೀನಿ ಅಂದ್ಕೊಂಡೆ. ತುಂಬ ಟೈಮ್ ತೊಗೊಂಬಿಟ್ಟ ಊಟ ಮಾಡೋಕ್ಕೆ, ತಿಂಡಿ ಮಾಡೋಕ್ಕೆ. ಆಮೇಲೆ ಪಿಟ್ ಸ್ಟಾಪ್ಗಳೆಲ್ಲ ಜಾಸ್ತಿ ಆಯಿತು ಅನಿಸುತ್ತೆ. ರೋಡ್ ಇದೇ ಥರ ಇರುತ್ತೆ ಅಂತ ಇದ್ರೆ ಸರಿ, ಹೊರಟ್ಬಿಡ್ಬೋದು. 5 ಗಂಟೆಗೆ ಹೋಗ್ತೀನಿ ಅಂತ ತೋರಿಸ್ತಾ ಇದ್ದಿದ್ದು. ನೋಡೋಣ, ಆದಷ್ಟು 5 ಗಂಟೆಗೆ ಹೋಗೋಕೆ ಟ್ರೈ ಮಾಡೋಣ. ಒಂದು ಬರಬಾರ್ದು ಇವಾಗ. ಬರಬಾರ್ದು ಅಂದರೆ ಸ್ಟಾರ್ಟ್ ಆಯಿತು. ಮುಂದೆ ಸೀಕಾಗಿ ಬಿಡ್ತೈತೆ ಗುರು. ಮುಂದೆ ಮುಕ್ಲರಿ ಹೆಂಗೆ ಬರ್ತೈತೆ. ಮ್ಯಾಪ್ ಹೆಂಗಪ್ಪ ಇವಾಗ? ಗ್ಲೌಸ್ ಹಾಕಿಲ್ಲ ಗೈಸ್, ಗ್ಲೌಸ್ ಬೇಡ. ಮುಂದೆ ಮಳೆ ನಿಂತರೆ ತೆಗೆದು ಬಿಡೋಣ ಫೋನ್ನ. ಚಾರ್ಜ್ ಇಲ್ಲದ ಟೈಮಲ್ಲೇ ಬರುತ್ತೆ ಮಳೆ. ಮಳೆ ಬರಬೇಕು ಅಂತ ಬರೋಲ್ಲ. ಕೈಗೆಲ್ಲ ಚುಚ್ಚುತ್ತೈತೆ, ಹೊಡಿತೈತೆ.
ಇಲ್ಲ, ಬಟ್ ಮುಂದೆ ಮತ್ತೆ ಮಳೆ ಬರುತ್ತೆ. ಏ ಪ್ರಾಬ್ಲಮ್ ಊರು, ಚಾರ್ಜ್ ಇಲ್ಲ ಅಂದಿದ್ರೆ ವಿಡಿಯೋ ಮೊದಲೇ ಸಿಕ್ಕಿದ್ದಿದ್ರೆ ಹಾಕೊಂಡು ಬರ್ಬೋದಾಗಿತ್ತು ಆರಾಮಾಗಿ.